ಇವತ್ತಿನ ರಾಣಿ ಸೀರಿಯಲ್ ಅಪ್ಡೇಟ್ ಸ್ಟಾರ್ಟಿಂಗ್ ಬಂದು ಈಗ ಜಾತ್ರೆಯಲ್ಲಿ ಅವರೆಲ್ಲ ಓಡಾಡ್ತಿರ್ತಾರೆ. ಆವಾಗ ರಾಣಿ ಬಾಲನ ಕೈಗೆ ಸಿಕ್ಕಿರ್ತಾಳೆ. ಬಾಲನ ಕೈಗೆ ಸಿಕ್ಕಿದ್ದಾಗ ರಾಣಿ ಬಳೆ ಅಂಗಡಿ ಇರ್ತಾಳೆ. ಬಳೆಗೆ ನೋಡಿದ್ದು ಇಷ್ಟ ಆಗಿ ಬಾಲ ಅವಳಿಗೆ ಯಾವ ಬಳೆ ಬೇಕೋ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾನೆ. ಅವಾಗ ಅವಳು ರೆಡ್ ಕಲರ್ ಬಳೆ, ಅವಳ ಡ್ರೆಸ್ಸಿಗೆ ಮ್ಯಾಚಿಂಗ್ ಇರೋ ಬಳೆನೇ ಸೆಲೆಕ್ಟ್ ಮಾಡ್ಕೊಳ್ತಾಳೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ 20 ರೂಪಾಯಿ ಹೇಳ್ತಾರೆ, ಆದರೆ ಅವಳ ಹತ್ರ ದುಡ್ಡು ಇರೋಲ್ಲ. ಆಗ ಅವ್ನು ನಾನು ಕೊಡ್ತೀನಿ ಅಂತ ಹೇಳಿದಾಗ ಅವಳು ಮುಖ ಒಂಥರ ಮಾಡ್ಕೊಳ್ತಾಳೆ. ಯಾಕಂತ ಅಂದರೆ ಹಿಂದಿನ ಎಪಿಸೋಡಲ್ಲಿ ಅವ್ನು ಐಸ್ ಕ್ರೀಮ್ ಕೊಡಿಸಿರ್ತಾನೆ ಫ್ರೀಯಾಗಿ. ಆವಾಗ ರಾಣಿ ಹೇಳಿರ್ತಾಳೆ, ನಮ್ಮಮ್ಮ ಹೇಳಿದ್ದಾರೆ ಯಾರ ಹತ್ರನೂ ಹಂಗೆಲ್ಲ ಇಸ್ಕೋಬಾರ್ದು ಅಂತ. ಸೊ ಅದನ್ನು ಅವನು ಹೇಳ್ತಾನೆ, ಬಾಲ ನಿಮ್ಮಮ್ಮ ಹೇಳಿದಾರಲ್ವಾ ಯಾರ ಹತ್ರನೂ ಇಸ್ಕೋಬಾರ್ದು ಅಂತ, ನೀನು ಎಲ್ಲನೂ ಒಂದು ಕಡೆ ಬರೆದಿಡು, ನಿನಗೆ ಯಾವಾಗ ಆಗುತ್ತೆ ಕೊಡುವೆ ನನಗೆ ಅಂತ ಹೇಳ್ತಾನೆ. ಆವಾಗ ರಾಣಿ ಹ್ಞೂ ಅಂತ ಬಳೆ ಹಾಕಿಸ್ಕೊಂಡು ನಗಾಡ್ತಾಳೆ. ಆವಾಗ ಅವಳು ಲೋಹಿತ ಏನೋ ಐಸ್ ಕ್ರೀಮ್ನೂ ತೆಗೆಸ್ಕೊಂಡು ತಿಂದಿದ್ಯಾ, ಬೇರೆಯವ್ರು ಕೊಡ್ಸೋದೆಲ್ಲ ನಿನಗೆ ಹಿಂಗೆ ತಿನ್ನಬಾರ್ದಂತ ಗೊತ್ತಿಲ್ವಾ ಅಂತ ಅಂದಾಗ ರಾಣಿ ಹೇಳ್ತಾಳೆ, ಇವ್ರು ಯಾರೋ ಬೇರೆಯವರಲ್ಲ, ಇವ್ರು ನನ್ನ ಫ್ರೆಂಡು ಅಂತ ಅಂದಾಗ, ಇವ್ರು ನಿನ್ನ ಫ್ರೆಂಡಾ, ಇಷ್ಟು ದೊಡ್ಡವ್ರು ನಿನಗೆ ಹೆಂಗೆ ಫ್ರೆಂಡ್ ಆಗ್ತಾರೆ ಅಂತ ಕೇಳಿದಾಗ ಹಿಂಗೆ ಫ್ರೆಂಡ್ ಆಗ್ತೀವಿ ಅಂತ ಅವಳ ಹೈಟಿಗೆ ನಿಂತ್ಕೊಂಡು ಅವನು ತೋರಿಸಿ ಹೇಳ್ತಾನೆ. ಅದಾದಮೇಲೆ ಅಲ್ಲಿ ಕುಣಿಯ ಡ್ಯಾನ್ಸ್ ಮಾಡೋರು ಬಂದಿರ್ತಾರೆ. ಆವಾಗ ಅವಳು ಕೇಳ್ತಾಳೆ, ಇದು ಯಾರಿದು ಏನು ಅಂತ. ಆವಾಗ ಇವಾಗ ಜಾತ್ರೆ ಅಲ್ವಾ, ಅದಕ್ಕೆ ಇವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ದುಡ್ಡು ಪೇ ಮಾಡಿಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಎಲ್ಲರನ್ನೂ ಕರ್ಕೊಂಡು ಹೋಗಿ ಎಲ್ಲರೂ ಜಾತ್ರೆ ನೋಡ್ತಿರ್ಬೇಕಾದ್ರೆ ಈ ಕಡೆ ವರದನ ಕಡೆ ಒಬ್ಬ ರೌಡಿ ಬಂದಿರ್ತಾನೆ. ಅವರಿಬ್ಬರು ಮಾತಾಡ್ತಾರೆ. ವರದ ಹೇಳ್ತಾನೆ, ನೀನು ಇಲ್ಲಿ ಬರಬೇಡ ಹೋಗು ಅಂತ ಬೈದು ಕಳಿಸ್ತಾನೆ. ಆ ರೌಡಿನ ಬಾಲ ಹುಡುಕ್ತಾ ಇರ್ತಾನೆ. ಬಾಲ ನೋಡ್ತಾನೆ ಆ ರೌಡಿನ. ನೋಡಿದ ತಕ್ಷಣ ಪುರಿ ಅಂಗಡಿ ಹತ್ರ ಅವ್ನು ನಿಂತಿರ್ತಾನೆ. ಇವನು ಅಲ್ಲಿಂದ ಓಡೋಗಿ ಅವ್ನಿಗೆ ಹೊಡಿತಿರ್ತಾನೆ. ಈ ಕಡೆ ಕಾವೇರಿ ಅಣ್ಣ ಸೀರೆ ವ್ಯಾಪಾರ ಮಾಡ್ತಿರ್ತಾನೆ. ಆಗ ಅವ್ರ ಅಣ್ಣನ ಫ್ರೆಂಡ್ ಹೇಳ್ತಾನೆ, ಅಲ್ಲೇನೋ ಜಗಳ ನಡೀತಿದೆ ಅಂತ ಹೇಳಿದಾಗ ಏನು ಜಗಳ ಅಂತ ನೋಡೋಕೆ ಹೋದಾಗ ಅವನಿಗೆ ಇವನು ಬಾಲ ಅಂತ ಗೊತ್ತಾಯ್ತಿದ್ದಂಗೆ, ಬಾಲ ಇಷ್ಟು ದಿನದಿಂದ ನಾನು ನಿನ್ನ ಹುಡುಕ್ತಿದ್ದೆ ಕಣ, ಇವತ್ತು ಮಾತ್ರ ನೀನು ಸುಮ್ಮನೆ ಬಿಡೋಲ್ಲ ಅಂತ ಅಂದ್ಬಿಟ್ಟು ಇವನು ಅವ್ನಿಗೆ ಇನ್ನೇನು ಹೊಡಿಬೇಕು ಅಂತ ಓಡೋಗ್ತಿರ್ಬೇಕಾದ್ರೆ ಪ್ರೋಮೋದಲ್ಲಿ ತೋರಿಸಿರೋ ಥರ ಮಾಮ ಅಂತ ರಾಣಿ ಬಂದು ಕರೆದು, ಯಾಕೆ ಮಾಮ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದಾಗ, ಇಲ್ಲ ನಾನು ಕೋಪ ಮಾಡ್ಕೊಂಡಿಲ್ಲ, ಅಲ್ಲೇನು ನಡೀತಿದೆ ಅಂತ ನೋಡೋಕ್ಕೆ ಬಗ್ತಾಳವಾಗ, ನೀನು ನೋಡ್ಬೇಡ ಹೋಗು ಇಲ್ಲಿಂದ ಅಂತ ಅಂದ್ಬಿಟ್ಟು ನನ್ನ ಮಗುಂಗೆ ಹೇಳ್ತಾನೆ, ಕರ್ಕೊಂಡು ಹೋಗೋಣ ಅಂಗಡಿ ಹತ್ರ ಅಂತ. ಅವಳು ಆ ಕಡೆ ಹೋಗ್ತಾಳೆ. ಅದಾದಮೇಲೆ ಇವನು ಈ ಕಡೆ ಈ ರೌಡಿ ತಪ್ಪಿಸ್ಕೊಳ್ತಾನೆ. ಅಷ್ಟರಲ್ಲಿ ಇವನು ಬಾಲ ಅವನಿಂದ ಓಡೋಗ್ತಿರ್ತಾನೆ ಅವನು ಹಿಡಿಯೋಕ್ಕೆ. ಈ ಕಡೆ ಇವ್ರ ಅಣ್ಣ ಕಾವೇರಿ ಅಣ್ಣನೂ ಅವನು ಹಿಡಿಬೇಕು ಅಂತ ಓಡೋಯ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅವನ ಹೆಂಡ್ತಿ ಬರ್ತಾಳೆ. ಹೆಂಡ್ತಿ ಬಂದು, ಇದು ಯಾಕ್ರಿ ಹಿಂಗೆ ಓಡೋಯ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವಳನ್ನ ತಡೆದು ಮನೆಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟರಲ್ಲಿ ಕಾವೇರಿಗೆ ಒಂಥರ ಭಯ ಆಗ್ತಿರುತ್ತೆ, ಏನೋ ರಾಣಿಗೆ ತೊಂದರೆ ಆಗಿರುತ್ತೆ ಅಂತ. ಅಲ್ಲಿ ಜೈಲರು ಹೋಗ್ತಿರ್ತಾರೆ. ಅವ್ರ ಹತ್ರ ಕೇಳಿ ಫೋನ್ ಇಸ್ಕೊಂಡು ಫೋನ್ ಮಾಡಿದಾಗ ಗಗನ ಮೇಡಮ್ ಅವಳಿಗೆ ಟಿ ಸಿ ಕೊಡೋಕೆ ಹೋಗಿರ್ತಾರಲ್ಲ, ಅವ್ರಿಗೆ ಫೋನ್ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿದಾಗ ಅವಳು ಹೇಳ್ತಾಳೆ, ನೀನೇನೋ ಟೆನ್ಷನ್ ತಗೋಬೇಡ, ನಾನು ನಿಮ್ಮ ಅಣ್ಣನ ಮನೇಲೇ ಇದ್ದೀನಿ, ರಾಣಿ ಹತ್ರ ಮಾತಾಡ್ತೀಯ, ಫೋನ್ ಕೊಡ್ತೀನಿ ಅಂತ ಹೇಳಿ ಫೋನ್ ಕೊಡ್ತಾಳೆ. ಅವಳ ಅಮ್ಮ ಅಂತ ಮಾತಾಡಿ, ಅಮ್ಮ ನಾನು ಎಲ್ಲ ಕಥೆನೂ ಗೊಂಬೆ ಅಮ್ಮನ ಹತ್ರ ಮತ್ತು ಚಂದಮ್ಮನ ಹತ್ರ ಹೇಳ್ತಿದ್ದೀನಿ, ನಿಂಗೆ ಹೇಳಿಸ್ತಿದ್ಯಾ, ಗೊತ್ತಾಗ್ತಿದೆಯಾ ಅಂತ ಹೇಳಿದಾಗ, ಹ್ಞೂ ರಾಣಿ ಗೊತ್ತಾಗ್ತಿದೆ ಅಂತ ಹೇಳಿ, ನಾನಿಲ್ಲಿ ಚೆನ್ನಾಗಿದ್ದೀನಿ, ಅತ್ತೆ ಮಾವ ಲೋಹಿತ ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳ್ತಾಳೆ. ಅದಾದಮೇಲೆ ಮಾಮನ ಹತ್ರ ಮಾತಾಡ್ತೀನಮ್ಮ ಅಂತ ಹೇಳಿ, ತಗೊಂಬಮ್ಮ ಮಾತಾಡು ಅಂತ ಫೋನ್ ಕೊಡ್ತಾಳೆ. ಇನ್ನು ನಾಳಿನ ಎಪಿಸೋಡಲ್ಲಿ ನೋಡಬೇಕು ಅವ್ರ ಅಣ್ಣ ಮಾತಾಡ್ತಾನೆ, ಏನು ಮಾತಾಡ್ತಾನೆ ಅನ್ನೋದು ನಾಳಿನ ಎಪಿಸೋಡಲ್ಲಿ ಇದೆ.